ಇನ್ನೊಬ್ರು ಹೇಳಿದ್ರು ಅಲ್ಲಿ ಬರಬೇಕಾದ್ರೆ ನಮಗೆ ಇವರು ಸರ್ಕಾರ 2,000 ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಇದು ಇಂಪಾರ್ಟೆಂಟು. ನಮಗೆ ಸರ್ಕಾರ ತಿಂಗಳು 2,000 ಕೊಡ್ತಾರೆ ಅಂದ್ಬಿಟ್ಟು ಈ ಮೈಕ್ರೋ ಫೈನಾನ್ಸರ್ ಹಳ್ಳಿಗೆ ಬಂದ್ಬಿಟ್ಟವ್ರ. ಹೆಂಗೂ 2,000 ಬರ್ತೈತೆ, ಅದ್ರ ಮೇಲೆ ನಿಮ್ಗೆ ಲೋನ್ ಕೊಡ್ತೀರಿ ಅಂತೇಳಿ ಎಲ್ಲರಿಗೂ ಲೋನು 10 ಜನದ ಗುಂಪು ಈ ಏರಿಯಾದಲ್ಲಿ ಮಾಡಿದ್ದಾರೆ ನೋಡಿ. 24 ಗುಂಪು ಮಾಡಿದ್ದಾರೆ ನೋಡೋಣ. ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗ್ಲಿ. ಅಶೋಕ ಹೇಳ್ತಾರೆ, ಅಶೋಕ ಯಾರ್ದೋ ಒಂದು ಮನೆಗೆ ಹೋಗ್ಬಿಡ್ತವನೆ, ಯಾರೋ ಒಬ್ಬರಿಗೆ ಬಂದಿರೋದು ಅಷ್ಟೇ ಅಂತ. 24 ಸಂಸ್ಥೆಗಳಪ್ಪ ಫೈನಾನ್ಸ್ ಚಾಮುಂಡೇಶ್ವರಿ, ಅಲಗೂರ್ದು ಎಸ್ ಬ್ಯಾಂಕು, KSF ಮಳವಳ್ಳಿ, ನವಚೇತನ ಮಳವಳ್ಳಿ, ಆಶೀರ್ವಾದ ಅಲುಗೋಡು, ಸೂರ್ಯೋದಯ ಮಳವಳ್ಳಿ, ಯೂನಿಟಿ ಬ್ಯಾಂಕು, ಫೆಡರಲ್ ಬ್ಯಾಂಕು, ಇನ್ನು ಪ್ರಗತಿ ಫೈನಾನ್ಸು, ಇವೆಲ್ಲ ಇಷ್ಟು 24 ಸಂಸ್ಥೆಗಳು ಇವತ್ತು ಮೈಕ್ರೋ ಫೈನಾನ್ಸ್ ಈ ಹಳ್ಳಿ ಮೇಲೆ ದಾಳಿ ಮಾಡಿದೆ. ನಾನು ಕೇಳಿದೆ ಹೆಂಗೆ ಬರ್ತಾಯಿದೆ ಅಂತ. ನೀವೇನೇನು ಅರ್ಜಿ ಹಾಕಿದ್ದೀರಾ ಅಂತ ಕೇಳಿದೆ. ನೋಟ್ ದ ಪಾಯಿಂಟ್. ಯಾಕೆ ಇವಾಗ ಸಾಲ ಬೇಕಾದರೆ ನಾನು ಹೋಗ್ಬೇಕು ಬ್ಯಾಂಕ್ಗಳ ಹತ್ರ, ಇಲ್ಲಿ ಹಂಗಲ್ಲ. ಅವರೇ ಹುಡ್ಕೊಂಬತ್ತಾರೆ ಮನೆಗೆ, ಅವರೇ ಹಳ್ಳಿಗೆ ಬಂದು ನಿಮಗೆ ಲೋನ್ ಕೊಡ್ತೀರಿ, ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ನಿಮ್ದು ಯಾವುದು ಶ್ಯೂರಿಟಿ ಬೇಡ, ನಾವು ನಿಮಗೆ 12%, ವರ್ಷಕ್ಕೆ 12%, ಅಂದರೆ ತಿಂಗಳಿಗೆ ₹1, 100ಕ್ಕೆ ₹1 ಬಡ್ಡಿ. RBI ರೂಲ್ಸ್ ಇರೋದು ಹಂಗೆ, 100ಕ್ಕೆ ₹1 ಬಡ್ಡಿ. ನೀವು ಆರಾಮ್ಸೆ 120 ಕಂತಲ್ಲಿ ಕಟ್ಟಬೇಕು. ಇವಾಗ ₹1 ಲಕ್ಷ ನೀವು ತಗೊಂಡ್ರೆ ನೀವು 120 ಕಂತಲ್ಲಿ ಕಟ್ಟಬೇಕು. ತಿಂಗಳಿಗೆ 3,000 ಚಿಲ್ಲರೆ ಏನೋ ಕಟ್ಟಬೇಕು. ಹೆಂಗೋ 2,000 ನಿಮಗೆ ಇದು ಬರ್ತೈತೆ, ಅದನ್ನು ಕೊಟ್ಬಿಡಿ, ಇನ್ನು ಮಿಕ್ಕಿದ್ದು ಸೇರಿಸಿ ಕೊಡಿ ಅಂತ. ಆಸೆ ಬಿದ್ದು 1 ಲಕ್ಷ ಸಿಗ್ತೈತಲ್ಲ ಅಂತ ತಗೊಂಡಿದ್ದಾರೆ. ಅವ್ರು ಹೇಳಿದ್ದು ನಿಮ್ಗೆ ₹1 ಲಕ್ಷ ಸಾಲ ಅಂತ, ಆದರೆ ಕೈ ಕೊಟ್ಟಿದ್ದು ₹90,000. ಅಲ್ಲಿ 10,000 ಡಿಸ್ಕೌಂಟ್ ಹೊಡೆದು, ಅಲ್ಲಿ 10,000 ಹೊಡೆದು. ಬಡ್ಡಿ ಮಾತ್ರ ಅಸಲು ಎಲ್ಲ ತೋರಿಸ್ತಾ ಇರೋದು 1 ಲಕ್ಷನೇ ತೋರಿಸ್ತಾ ಇರೋದು. ಅವ್ರ ಬ್ಯಾಂಕ್ ಅಕೌಂಟಲ್ಲಿ ಪಾಸ್ಬುಕ್ಕಲ್ಲೆಲ್ಲ 1 ಲಕ್ಷ ತೋರಿಸ್ತಾ ಇರೋದು ಮೈಕ್ರೋ ಫೈನಾನ್ಸಲ್ಲಿ. ಕೊಟ್ಟಿರೋದು ಇವ್ರ ಕೈಗೆ 90,000 ಮಾತ್ರ. ಈ ಗುಂಪು ಒಬ್ಬೊಬ್ಬರಿಗೆ 9 ಜನ ಶ್ಯೂರಿಟಿ. ಬ್ಯಾಂಕ್ಗಳಲ್ಲಿ ಒಬ್ಬರಿಗೆ 1 ಶ್ಯೂರಿಟಿ, 2 ಶ್ಯೂರಿಟಿ ಇರ್ತಾರೆ. ಇವ್ರಿಗೆ 9 ಜನ ಶ್ಯೂರಿಟಿ. ಯಾರು ಲೋನ್ ತೊಗೊಂಡಿರ್ತಾರ ಆ 9 ಜನ ಅವ್ರಿಗೆ ಶ್ಯೂರಿಟಿ ಹಾಕಬೇಕು. ಯಾರಾದರೂ ಕಟ್ಟಿಲ್ಲ ಅಂದರೆ 10 ಜನದಲ್ಲಿ ಒಬ್ಬರು ಕಟ್ಟಿಲ್ಲ ಅಂದರೆ ಈ 9 ಜನ ಆ ತಿಂಗಳದ್ದು ಸೇರಿಸಿ ಕಟ್ಟಬೇಕು. ಅದು ರೂಲು. ಯಾವ ಬ್ಯಾಂಕಲ್ಲ ಇದೆಯೇನಪ್ಪ, RBI ಬ್ಯಾಂಕಲ್ಲಿ ಯಾವಾಗ ಸಿದ್ದರಾಮಯ್ಯ ಹೇಳ್ತಾರೆ RBI ಹಂಗೆ ಹಿಂಗೆ ಅಂತ ಹೇಳಿ, RBI ಅಲ್ಲೇನೋ ಹೇಳಿದಾರ? ಈ 9 ಜನ ಶ್ಯೂರಿಟಿ ಹಾಕಿರ್ತಾರಲ್ಲ, ಇವ್ರು ಕಟ್ಟಬೇಕು ಲೋನು ಅಂತ ಹೇಳಿರ್ತಾರ. 1 ತಿಂಗಳು ಕಟ್ಟಿಲ್ಲ. ಅದಾದಮೇಲೆ ಅವರು ಒಬ್ಬನೇ ಬರೋದು, ಈ 9 ಜನನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ಕೂತಿರ್ತಾನೆ, ಮಾನ ತೆಗೆಯೋದು. ಅಂದರೆ ಗೊತ್ತು ಪರಿಚಯ ಇರೋರು ಬಂದು ಮನೆ ಮುಂದೆ ಕೂತ್ಕೊಂಡು ಮಾನ ತೆಗೆಯುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ.